ಪರಂ ಡಿನ್ನರ್ ಮುಂದೂಡಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ದಗದಗ ಶುರುವಾಗಿದೆ. ಚಾಡಿ ಹೇಳಿದ ಡಿಸಿಎಂ ಡಿಕೆಶಿ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ಡಿಕೆ ಶಿವಕುಮಾರ್ ಎಸ್ಸಿ ಎಸ್ಟಿ ಸಮಾಜದ ವಿರೋಧಿ. ಬಂಡೆ ವಿರುದ್ಧವೇ ರೊಚ್ಚಿಗೆದ್ದ ಸಚಿವ ಕೆಎನ್ ರಾಜಣ್ಣ. ಡಿಕೆಶಿ ವಿರುದ್ಧ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು. ಇದೆಲ್ಲ ಬಹಳ ದಿನ ನಡೆಯೋದಿಲ್ಲ ಅಂತ ರಾಜಣ್ಣ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು ಮುಂದೂಡಿದೀವಷ್ಟೇ. ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು. ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ಅವ್ರಿಗೆ ಕೇಳಬೇಕು ಏನ್ ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ ಏನಿಲ್ಲ. ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರ್ಲಿ ಇನ್ನೊಂದಿರ್ಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲ, ಅವ್ರಿಗೆ ಹಾಸ್ಟೆಲ್ ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದ್ರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ. ಈಗ ನಾನೇ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದ್ರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದಾವೆ. ಇಂಥ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂತ ಅನ್ಯಾಯ. ಇದು ಯಾರು ಮಾಡಿದಾರೋ ಅವ್ರೆಲ್ಲರಿಗೂ ಅನ್ವಯ. ಇದು ಮುಂದೂಡಿಕೆ ರೀ, ನನ್ನ ಪ್ರಕಾರ ಮುಂದೂಡಿಕೆ. ಡೇಟ್ ತಿಳಿಸ್ತೀವಿ ಮುಂದೆ 13ನೇ ತಾರೀಕು ಮುಂದಿನ ತಿಂಗಳು. 13ನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಅಲ್ಲ, ಅದು ಇದು ಬಿಳಿಗಿರಿ ರಂಗ MMLs ಅಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ. ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ, ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಹೇಳಿ ಉಡ್ಸಿದ್ರಲ್ಲ. ಈಗ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ. ಅಲ್ಲಿ ಮುಂದಿನ ತಿಂಗಳು 13ನೇ ತಾರೀಕು ಕ್ಯಾಬಿನೆಟ್ ಸಭೆ, ಸಂಪುಟ ಸಭೆನ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ, MMLs ಅಲ್ಲೇ ಮಾಡ್ತೀವಿ. ಅದು ಮಾಡ್ತೀವಿ, ಅಷ್ಟು ಒಳಗಡೆನೆ ಈ ಸಭೆಯನ್ನ ಮಾಡ್ತಕ್ಕಂಥದ್ದು, ಇಲ್ಲಾಂದ್ರೆ ಅದರ ನಂತರ ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿ ತಿಳಿಸ್ತೇವೆ. ಯಾವ ಎಕ್ಸ್ಪೆನ್ಷನ್ ಇಲ್ಲ, ಯಾವ್ದು ಇಲ್ಲ, ನಡೆಯ ಯಾವುದು ರಾಜಕೀಯ ತೀರ್ಮಾನಗಳು ಯಾವುದೂ ಇಲ್ಲ. SC ST ಸಮಾಜದ ಬಗ್ಗೆ ಚರ್ಚೆಗೆ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ರದ್ದು ಮಾಡಿ ಅಂತಾರೆ ಅಂದ್ರೆ ಏನ್ರಿ ಅರ್ಥ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ. ಏನೋ ಸಭೆಯನ್ನ ಮಾಡಬೇಡಿ ಅಂದ್ರೆ SC ST ಸಮಾಜದ ವಿರೋಧಿಗಳ ಅನ್ನೋದಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರೇ ಮಾಡಿರಲಿ ಅವರು SC ST ಸಮಾಜದ ವಿರೋಧಿ ಅನ್ನೋದಾಗಿ ತುಮಕೂರಿನಲ್ಲಿ ಡಿಕೆಶಿ ವಿರುದ್ಧ ಕೆಎನ್ ರಾಜಣ್ಣ ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಿದೆ. ಇತ್ತೀಚೆಗಷ್ಟೇ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಗಿತ್ತು. ಸಾಕಷ್ಟು ಮಹತ್ವದ ಚರ್ಚೆಗಳು ನಡೆಯಲಾಗಿತ್ತು. ಅದು ಕೂಡ ಪವರ್ ಶೇರಿಂಗ್ ವಿಚಾರ ಅನ್ನೋದಾಗಿ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಏರ್ಪಡಿಸಿದ್ರು. ಪ್ರತ್ಯೇಕವಾಗಿ ಬಹಳ ಪ್ರಮುಖವಾಗಿ SC ST ಸಮುದಾಯದ ನಾಯಕರನ್ನ ಕರೆದು ಮೀಟಿಂಗಿಗೆ ಮುಂದಾಗಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷದ ವರಿಷ್ಠರ ಮೂಲಕವಾಗಿ ಈ ಮೀಟಿಂಗ್ಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಅದೇ ವಿಚಾರಕ್ಕೆ ಈಗ ನೋಡಿ ಕಾಂಗ್ರೆಸ್ನಲ್ಲಿ ದಗದಗ ಶುರುವಾಗಿದೆ. ಚಾಡಿ ಹೇಳಿರುವಂತಹ ಡಿಸಿಎಂ ಡಿಕೆಶಿ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ಡಿಕೆ ಶಿವಕುಮಾರ್ SC ST ಸಮಾಜದ ವಿರೋಧಿನ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಇದಕ್ಕೆ ಕಾರಣ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ. ಇದೆಲ್ಲ ಬಹಳ ದಿನ ನಡೆಯೋದಿಲ್ಲ ಅಂತ ರಾಜಣ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ. SC ST ಸಮಾಜದ ಬಗ್ಗೆ ಚರ್ಚೆಗೆ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಈ ಸಭೆಯನ್ನ ಯಾರೇ ರದ್ದು ಮಾಡಿದ್ರು ಕೂಡ SC ST ಸಮಾಜದ ವಿರೋಧಿ ಅನ್ನೋದಾಗಿ ಹೇಳಿದ್ದಾರೆ. ಯಾರೇ ಮಾಡಿದ್ರು ಕೂಡ ಅವರು SC ST ಸಮಾಜದ ವಿರೋಧಿ. ಸಭೆ ಮಾಡಬೇಡಿ ಅಂತಂದ್ರೆ ಏನ್ರಿ ಅರ್ಥ ಇದು?
ಯಾರು ಮಾಡಬೇಡಿ ಅಂತಾರಲ್ಲ ಅವರು ಸಮಾಜದ ವಿರೋಧಿಗಳು ಅನ್ನೋದಾಗಿ ಗರಂ ಆಗಿಬಿಟ್ಟಿದ್ದಾರೆ. ತುಮಕೂರಿನಲ್ಲಿ ಡಿಕೆಶಿ ವಿರುದ್ಧ ಕೆಎನ್ ರಾಜಣ್ಣ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗಿನ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಗಮನ ಸೆಳೀತಾ ಇರುವಂತದ್ದು ಔತಣಕೂಟದ ರಾಜಕೀಯ ಚರ್ಚೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕರೆದಿರುವಂತಹ ಮೀಟಿಂಗಿಗೆ ಯಾವಾಗ ಬ್ರೇಕ್ ಬಿತ್ತು, ಈಗ ಒಂದ್ ರೀತಿಯಾಗಿ ದಗದಗ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿಯ ವಿರುದ್ಧ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು. ಬಹಳ ದಿನ ಇದೆಲ್ಲ ನಡೆಯೋದಿಲ್ಲ ಅಂತ ರಾಜಣ್ಣ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. SC/ST ಸಮಾಜದ ಬಗ್ಗೆ ಚರ್ಚೆಗೆ ಕರೆದಿರುವಂತದ್ದು ಸಭೆ ಇದು. ಆದ್ರೆ ಇದನ್ನ ರದ್ದು ಮಾಡಿ ಅಂತಂದ್ರೆ ಏನ್ರಿ ಅರ್ಥ ಅಂತ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ.